me forever on fire. ಕೊಲೆ ಕೇಸ್ನಲ್ಲಿ ನಟ ದರ್ಶನ್ ಜೈಲು ಸೇರಿಕೊಂಡು 100 ದಿನವನ್ನು ಪೂರೈಸಿದ್ದಾರೆ. ಸಿನಿಮಾ ನಟ ಕೂಡ ಹೌದು. 100 ದಿನ ಒಂದು ಸಿನಿಮಾ ಹೊಡೆದ್ರೆ 100 ಡೇಸ್ ಅಂತೇಳಿ ಜೋರಾಗಿ ಸೆಲೆಬ್ರೇಟ್ ಮಾಡ್ತಾರೆ. ಬಟ್ ಬೇರೆಯದ್ದೇ ಆದ ಕಾರಣಕ್ಕೆ 100ನೇ ದಿನ ಜೈಲಲ್ಲಿದ್ದಾಗ ಅವರ ಅಭಿಮಾನಿಗಳಿಗೆ ಸಹಜವಾಗಿಯೇ ನೋವಾಗುತ್ತೆ. ನಾವು ಇಷ್ಟಪಟ್ಟಿದ್ದಂಥ ನಟ, ಅಭಿಮಾನಿಸಿದಂಥ ನಟ 100 ದಿನಗಳ ಕಾಲ ಜೈಲಲ್ಲಿರುವಂತಾಯ್ತಲ್ಲ. ಅವರ ಅಭಿಮಾನ ಅವರಿಗೆ ದೊಡ್ಡದು, ಅವರವ್ರ ಅಭಿಮಾನ ಅವ್ರ ದೊಡ್ಡದು. ಅವರ ಅಭಿಮಾನವನ್ನು ಯಾರು ಕೂಡ ಕ್ವಶನ್ ಮಾಡೋಕ್ಕಾಗಲ್ಲ. ಕಾರಣ ಕಾಸು ಕೊಟ್ಟರೆ ಬರದೇ ಇರೋದು ಅಭಿಮಾನ ಮಾತ್ರ. ದುಡ್ಡು ಕೊಟ್ಬಿಡ್ತೀನಿ, ಅಭಿಮಾನಿಸು ನನ್ನನ್ನು, ಹೃದಯಾಂತರಾಳದಿಂದ ನನ್ನನ್ನು ಆರಾಧನೆ ಮಾಡೋದ್ರೆ ಬರಲ್ಲ. ನಿಜವಾಗಿಯೂ ಪ್ರೀತಿ, ವಿಶ್ವಾಸ, ಅಭಿಮಾನ ಇದ್ದಾಗ ಮಾತ್ರ ಅಭಿಮಾನ ಹುಟ್ಟಬಹುದೇ ವಿನಃ ಒಂದು ಅಭಿಮಾನ ಆ ಥರ ಕ್ರಿಯೇಟ್ ಆಗಬೇಕು ಅಂದರೆ 20-25 ವರ್ಷ ಮನುಷ್ಯ ಕೆಲಸ ಮಾಡಿದರೆ ಮಾತ್ರ. 25 ವರ್ಷ ಆಲ್ಮೋಸ್ಟ್ ಸಿನಿಮಾ ಇಂಡಸ್ಟ್ರಿಯಲ್ಲಿ ಸ್ವಲ್ಪ ಆ ಕಡೆ ಈ ಕಡೆ ಇರಲಿ, ಒಂದು 2-3 ವರ್ಷನೋ ಅಥವಾ ಆ ಕಡೆ ಇಟ್ಕೊಳ್ಳೋಣ ನಾವು. ಅಷ್ಟು ವರ್ಷಗಳ ಕಾಲ ಸಿನಿಮಾ ರಂಗಕ್ಕೆ ಮಣ್ಣು ಹೊತ್ತಿದ್ದಕ್ಕೇ ಇಷ್ಟು ಅಭಿಮಾನಿಗಳನ್ನ ಸಂಪಾದನೆ ಮಾಡಿರೋದು. ಒಂದು ಸಿನಿಮಾ 100 ಡೇಸ್ ಓಡಿದಾಗ ಅದನ್ನು ಸೆಲೆಬ್ರೇಟ್ ಮಾಡೋದು ಬೇರೆ. ಒಬ್ಬ ನಟ ಕೊಲೆ ಆರೋಪ ಹೊತ್ಕೊಂಡು 100 ದಿನಗಳಿಂದ ಕೂಡ ಜೈಲಲ್ಲಿರೋ ವಿಚಾರ ಇದೆಯಲ್ಲ, ಇದು ಅಭಿಮಾನಿಗಳಿಗೆ ಬೇಸರ ತರಿಸ್ತಕ್ಕಂಥ ಒಂದು ವಿಚಾರ. ಬಳ್ಳಾರಿ ಸೆಂಟ್ರಲ್ ಜೈಲಿನಲ್ಲಿ ದರ್ಶನ್ಗೆ ಒಂದು ಕಡೆ ಜಾಮೀನಿನದ್ದೇ ಚಿಂತೆ. ಏನಾಗುತ್ತೋ ಏನೋ, ಯಾವಾಗ ನನಗೆ ಬೇಲ್ ಸಿಗುತ್ತೋ, ಯಾವ ವಕೀಲರನ್ನ ಹಿಡಿದಿದ್ದಾರೋ, ಚಾರ್ಜ್ ಶೀಟನ್ನು ಇಟ್ಕೊಂಡು ಯಾವ ರೀತಿ ನನ್ನ ಪರವಾಗಿ ವಾದವನ್ನು ಮಾಡ್ತಾರೋ, ಸಾಕಾಗ್ಬಿಟ್ಟಿದೆ ನನಗೆ ಜೈಲಲ್ಲಿ. ಸಹಜ, ಇದು ಬರೀ ದರ್ಶನ್ಗೆ ಅಂತಲ್ಲ, ದರ್ಶನ್ ಸಹಿತ ಉಳಿದ 16 ಆರೋಪಿಗಳಿಗೂ ಕೂಡ ಇದು ಅನ್ವಯ ಆಗುತ್ತೆ. ಉಳಿದವ್ರಿಗೂ ಇದು ಅನ್ವಯ ಆಗುತ್ತೆ. ಇದು ಬರೀ ದರ್ಶನ್ಗೆ ಎಂದು ಆರೋಪದಲ್ಲಿ ಬರೀ ದರ್ಶನ್ ಮಾತ್ರ ಇಲ್ವಲ್ಲ. ದರ್ಶನ್ ಸುಮಾರು ಜನಕ್ಕೆ ಗೊತ್ತಿರತಕ್ಕಂತಹ ವ್ಯಕ್ತಿ. ಯಾಕಂತ ಹೇಳಿದ್ರೆ ಒಬ್ಬ ಸ್ಟಾರ್ನೋ, ಒಬ್ಬ ನಟನನ್ನೋ, ಒಬ್ಬ ರಾಜಕಾರಣಿಯನ್ನೋ ನಾವು ಒಂದು ಕಡೆ ಅನೇಕರು ಅವ್ರನ್ನ ಫಾಲೋ ಮಾಡ್ತಾರೆ, ಅನೇಕರು ಅವರಿಗೆ ಓಟ್ ಹಾಕಿರ್ತಾರೆ ಅನ್ನೋ ಕಾರಣಕ್ಕೆ ಅವ್ರ ಬಗ್ಗೆ ಜಾಸ್ತಿ ತೋರಿಸ್ತೀವಿ. ಮತ್ತು ಅನೇಕರಿಗೆ ಬೇಕಾಗಿರ್ತಕ್ಕಂತಹ ಒಂದು ಒಳ್ಳೆಯ ಸ್ಥಾನದಲ್ಲಿ ಅವರು ಇರ್ತಾರೆ ಅಂತ. ನಟ ದರ್ಶನ್ ಆಗಲಿ ಇನ್ನೊಬ್ಬರಾಗಲಿ ಅನೇಕರಿಗೆ ಮಾದರಿ, ಅವರ ಸಿನಿಮಾಗಳ ಮಾದರಿ ಆಗಿಬಿಡ್ತವೆ. ಅವರ ಸಿನಿಮಾ ಮಾದರಿ ಆಗುತ್ತೆ, ಅವರ ನಡೆ ನುಡಿ, ಅವರ ಗುಣ ಮಾದರಿ ಆಗುತ್ತೆ ಅನ್ನೋ ಕಾರಣಕ್ಕೆ ಇಂಥ ವಿಷಯ ಸಹಜವಾಗಿ ಹೈಲೈಟ್ ಆಗ್ತವೆ. ದರ್ಶನ್ ಏನಾಗಿದೆ, ಇದೀಗ ಬೇಲ್ನ ಚಿಂತೆ ಶುರುವಾಗ್ಬಿಟ್ಟಿದೆ. ಪ್ರತಿ ಕ್ಷಣ ಕೂಡ ದರ್ಶನ್ ವೆಯ್ಟ್ ಮಾಡ್ತಿರೋದು ಒಂದೇ ಒಂದು ವಿಚಾರ, ಸದ್ಯಕ್ಕೊಂದು ಬೇಲ್ ಸಿಕ್ಬಿಟ್ರೆ ಸಾಕು, ನನಗೆ ನಾನು ಆಚೆ ಬಂದರೆ ಸಾಕು ಅಂತ. ಬರೀ ಇದರಲ್ಲಿ ಯಾವುದೋ ನಾನು ನೆಕ್ಸ್ಟ್ ಸಿನಿಮಾ ಮಾಡಬೇಕು, ಯಾವುದೋ ಪ್ರೊಡ್ಯೂಸರು ವೆಯ್ಟ್ ಮಾಡ್ತಾ ಇದ್ದಾರೆ, ಡೈರೆಕ್ಟರ್ ವೆಯ್ಟ್ ಮಾಡ್ತಾ ಇದ್ದಾರೆ, ಅಲ್ಲ. ಫ್ಯಾಮಿಲಿ ಅಂತ ಇದೆ ದರ್ಶನ್ಗೆ. ಎಷ್ಟು ದಿನ ಅಂತ 4 ಗೋಡೆಗಳ ಮಧ್ಯೆ ಇರೋದು? ಬೆಳಗ್ಗೆ 15 ನಿಮಿಷ ವಾಕಿಂಗು, ಸಾಯಂಕಾಲ 15 ನಿಮಿಷ ವಾಕಿಂಗು, ವಾರದಲ್ಲಿ ಒಮ್ಮೆಯೋ 2 ಬಾರಿಯೋ ಪತ್ನಿ ಬಂದು ಹಣ್ಣು ಹಂಪಲ ಕೊಟ್ಬಿಟ್ಟು, ಬ್ರೆಡ್ ಕೊಟ್ಬಿಟ್ಟು, ಯಾವುದೋ ಸೋಪು ಪೇಸ್ಟೋ ಕೊಟ್ಬಿಟ್ಟು ಹೋದರೆ ಎಷ್ಟು ದಿನ ಇದು? ಆಚೆ ನನ್ನೊಬ್ಬನಿಂದ ಆಚೆಗೆ ಇಷ್ಟು ಜನಗಳಿಗೆ ತೊಂದರೆ ಆಗ್ತಾ ಇದೆ ಅಂತ ನಟ ಕೂಡ ಯೋಚನೆ ಮಾಡಿರ್ತಾರೆ. ಪ್ರಬಲ ಸಾಕ್ಷ್ಯಗಳ ಬಗ್ಗೆ ಕೂಡ ದರ್ಶನ್ಗೆ ವಿಜಯಲಕ್ಷ್ಮಿ ಅವರು ಗಮನಕ್ಕೆ ತಂದಿದ್ದಾರೆ. ಇಂತಿಂಥ ಪ್ರಬಲ ಸಾಕ್ಷಿಗಳು ನಿಮ್ಮ ವಿರುದ್ಧವಾಗಿ ಇವೆ ರೀ ಹೇಳಿರಬಹುದು ವಿಜಯಲಕ್ಷ್ಮಿ ಅವರು. ಪ್ರತಿ ಸಲ ವಿಜಯಲಕ್ಷ್ಮಿ ಅವರು ಬಂದಾಗಲೂ ಕೂಡ ಇನ್ನೇನು ಮಾತಾಡೋಕ್ಕೆ ಸಾಧ್ಯ ಇಲ್ಲ. ನನ್ನ ಬಿಡುಗಡೆ ಯಾವಾಗ, ನನಗೆ ಯಾವಾಗ ಬೇಲ್ ಸಿಗುತ್ತೆ. ದರ್ಶನೇ ಅಲ್ಲ ರೀ, ಯಾರೇ ಇದ್ದರೂ ಕೂಡ ಅಷ್ಟೇ. ಯಾವಾಗ, ಏನು ಪ್ರಯತ್ನ ಮಾಡ್ತಾ ಇದ್ದೀರಾ, ಯಾವ ವಕೀಲರನ್ನ ಭೇಟಿ ಮಾಡಿದ್ದೀರಿ, ವಕೀಲರು ಏನು ಹೇಳ್ತಾ ಇದ್ದಾರೆ, ಯಾವಾಗ ಬೇಲ್ ಅರ್ಜಿ ಹಾಕ್ತಾರಂತೆ, ಯಾವಾಗ ನನಗೆ ಬೇಲ್ ಸಿಗಬಹುದಂತೆ, ನನ್ನ ವಿರುದ್ಧದ ಚಾರ್ಜ್ ಶೀಟ್ ಸ್ಟ್ರಾಂಗಾಗಿ ಏನಾದರೂ ಇದೆಯಾ, ಸಾಕ್ಷಿಗಳು ಸ್ಟ್ರಾಂಗ್ ಇದೆಯಾ, ಬೇಲೆಬಲ್ಲ, ನಾನು ಬೇಲೆಬಲ್ಲ, ಒಂದು ವೇಳೆ ಸಿಕ್ಕರೆ ಬೇಲ್ ಯಾವಾಗ ಸಿಗಬಹುದಾಗುತ್ತೆ, ನನಗೆ ಯಾವ್ಯಾವ ಪಾಯಿಂಟ್ಸನ್ನು ನ್ಯಾಯಾಧೀಶರ ಮುಂದೆ ಇಡಬೇಕು ಅಂಥೇಳಿ ನಮ್ಮ ವಕೀಲರು ಸಿದ್ಧತೆಯನ್ನು ಮಾಡಿಕೊಳ್ತಾ ಇದ್ದಾರೆ. ಈ ಥರದ ವಿಚಾರಗಳ ಬಗ್ಗೆನೇ ದರ್ಶನ್ ಡಿಸ್ಕಸ್ ಮಾಡ್ತಾ ಇರೋದಂತೆ ಪತ್ನಿ ವಿಜಯಲಕ್ಷ್ಮಿ ಅವರ ಬಳಿಯಲ್ಲಿ. ಒಂದಂದರೆ ಬೇಲ್ ಸಿಗುತ್ತೋ ಇಲ್ವೋ ಅಂಥೇಳಿ ಒಂದು ಟೆನ್ಷನ್ನಲ್ಲಿ ಕೂಡ ಸದ್ಯಕ್ಕೆ ದರ್ಶನ್ ಇದ್ದಾರೆ ಅಂತ ನಮಗೆ ಬರ್ತಿರ್ತಕ್ಕಂಥ ಒಂದು ಮಾಹಿತಿ. ಸಹಜವಾಗಿ ಅದು ನಿಜ, ಸಹಜವಾಗಿಯೇ ನಿಜ. ಇದರ ಮಧ್ಯೆ ಈ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಇದೊಂದು ಕಡೆ ಬೇಲ್ ವಿಚಾರ ಆಯಿತು. ನಾವು ನೆಕ್ಸ್ಟ್ ನ್ಯೂಸ್ ಕಡೆ ನಾವು